ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಪೀಠದ ಅಧ್ಯಕ್ಷರಾದಂಥ ಶ್ರೀ ಚಂದ್ರನಾಥ ಸ್ವಾಮೀಜಿಯವರ ನಿಧನ ನಮಗೆಲ್ಲ ನೋವು ತಂದಿದೆ. ಅವರು ಅಗಲಿರೋಂಥದ್ದು ಎಲ್ಲೋ ಒಂದು ಕಡೆ ಸಮುದಾಯದ ಒಬ್ಬರೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಜನತೆಗೆ ಒಂದು ದುಃಖವನ್ನು ತಂದಿರೋಂಥ ಹಿನ್ನೆಲೆಯಲ್ಲಿ ನಾನು ಇವತ್ತು ಅದನ್ನೇ ಹೇಳ್ತಿದ್ದೆ. ಸರ್ಕಾರಕ್ಕೆ ಸ್ಟೇಟ್ ಫಂಡಲ್ಲಿ ಕೊಡಿ ಅಂತ ಕೇಳಿದೆ. ಅದನ್ನು ಯಾವ ರೀತಿ ಚೀಫ್ ಮಿನಿಸ್ಟರ್ ಅವ್ರು ಕನ್ಸಿಡರ್ ಮಾಡ್ತಾರೆ ನೋಡೋಣ. ಮುಖ್ಯವಾಗಿ ಇವರು ಒಕ್ಕಲಿಗರಿಗೆ ಮಾತ್ರ ಸಮುದಾಯದ ಗುರುಗಳಾಗಿರಲಿಲ್ಲ, ಮಾನವೀಯತೆಯ ಒಂದು ವೇದಿಕೆಯನ್ನು ಇಟ್ಕೊಂಡು ಪ್ರತಿಯೊಬ್ಬರಿಗೂ ಒಂದು ರೀತಿಯ ಆಧ್ಯಾತ್ಮಿಕ ಪ್ರಪಂಚದ ಶಕ್ತಿನ ಕೊಟ್ಟಿರೋಂಥದ್ದು. ಇವತ್ತು ಅವರ ನೋವು, ಸಾವಿನ ನೋವು ಭಾಳಷ್ಟು ಜನ ಭಕ್ತಾದಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ, ಸ್ವತಃ ಕೃಷಿಯನ್ನು ಬೆಳೆದು ದಾಸೋಹ ಮಾಡಿರೋಂಥ ಹಿನ್ನೆಲೆಯನ್ನು ಕೇಳಿದ್ದೇವೆ. ಆ ನೋವು ನಾವು ಯಾವ ರೀತಿ ಭಕ್ತರಿಗೆ ಆದಂಥ ನೋವನ್ನು ಭರಿಸಲಿಕ್ಕೆ ಶಕ್ತಿಯನ್ನು ಭಗವಂತ ಕರುಣಿಸಬೇಕು. ಹೆಚ್ಚಿನದಾಗಿ ವಿಶೇಷವಾಗಿ ನಮ್ಮೆಲ್ಲರ ಒಂದು ಗುರುಗಳಾದಂಥ ಸ್ವಾಮೀಜಿಗಳ ಒಂದು ರೀತಿಯ ಶಕ್ತಿ ಎಲ್ಲೋ ಕಳ್ಕೊಂಡಂಗಾಗಿದೆ. ನಿಮ್ಮ ಸ್ವಾಮೀಜಿಗಳ ಬಾಂಧವ ಅವರು ಭಾಳ ಸಲ ನಮ್ಮ ಕುಣಿಗಲ್ಗೆ ಬರ್ತಿದ್ರು. ನಾನು ಫೋನಲ್ಲೂ ಟಚ್ಚಲ್ಲಿ ಇರ್ತಿದ್ದೆ. ನಂದು ಲಾಸ್ಟು ಅವ್ರ ಭೇಟಿ 2 ತಿಂಗಳಿಂದೆ. ಸೊ ಅವರು ಹೋದಾಗೆಲ್ಲ ಶಕ್ತಿ, ಒಂದು ರೀತಿ ಶಕ್ತಿ ತುಂಬ್ತಿದ್ರು, ಧೈರ್ಯ ತುಂಬ್ತಿದ್ರು, ಮಾನವೀಯತೆಯ ಗುಣಗಳನ್ನು ತುಂಬ್ತಿದ್ರು, ಬದುಕಿನ ಬದಲಾವಣೆನ ಹೇಳ್ತಿದ್ರು. ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು.